ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಬಟರ್ ಫ್ರೂಟ್ ಅವಕೋಡಾ ಅಂತಾರಲ್ಲ ಅದರಿಂದ ಐಸ್ ಕ್ರೀಮ್ ಮಾಡೋಣ. ನೋಡಿ, ಅದಕ್ಕೆ ನಾನು 1/4 ಲೀಟ್ರ್ ಹಾಲು ತಗೊಂಡಿದ್ದೀನಿ. ಒಂದು ಹಣ್ಣು, ಅದಕ್ಕೋಸ್ಕರ 1/4 ಲೀಟ್ರ್ ಹಾಲು. ನೋಡಿ, ಇಷ್ಟು ಹಾಲು ಆಗುತ್ತೆ. ನೋಡಿ, ಇಷ್ಟು ಹಾಲು ಚೆನ್ನಾಗಿ ಕುದಿಬೇಕಿದು. ನೋಡಿ, ಇದೇ ಬಟ್ಲಿಗೆ ಇದು ನಾನು ಕುದಿಯೋಕೆ ಇಡ್ತೀನಿ. ನೋಡಿ, ಇಷ್ಟು ಸಕ್ಕರೆ, ಒಂದು 200 ಗ್ರಾಮ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಸ್ವಲ್ಪ ಹಾಲು ಪೌಡರು ಮತ್ತು ಬಾದಾಮಿ ಪೌಡ್ರ್ ತಗೊಂಡಿದ್ದೀನಿ ನಾನು. ನೀವು ಐಸ್ ಕ್ರೀಮ್ ಮಾಡೋದಕ್ಕೆ ಇನ್ನೊಂದು ಪುಡಿ ಬರುತ್ತೆ, ಅದನ್ನು ಹಾಕ್ಬೋದು. ನೋಡಿ, ಇದನ್ನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಬೇಕು. ಇದನ್ನು ಫುಲ್ಲೆಲ್ಲ ಚೆನ್ನಾಗಿ ರುಬ್ಬಿ 1.5 ಹಣ್ಣು ತಗೊಂಡಿದ್ದೀನಿ ನಾನು. ಇನ್ನರ್ಧ ಇತ್ತು ಹಣ್ಣು, ಅದಕ್ಕೋಸ್ಕರ ಅದನ್ನು ತಗೊಂಡೆ ಎಲ್ಲನೂ. ಇದನ್ನು ಸಣ್ಣಕ್ಕೆ ರುಬ್ಬೋಣ ಚೆನ್ನಾಗಿ. ಇದು ಹಾಲು ಚೆನ್ನಾಗಿ ಕಾಯುವಾಗ ಸಕ್ಕರೆ ಹಾಕಿ ಚೆನ್ನಾಗಿ ಅದು ತಿರುಗಿಸ್ಬೇಕು. ಅದು ಕಾಯ್ದು ಸ್ವಲ್ಪ ಆಗಬೇಕು. ನೋಡಿ, ಹಾಲು ಪೌಡ್ರನ್ನು ಸ್ವಲ್ಪ ಬೇರೆ ಕಾಯಿಸ್ಬಿಟ್ಟು ಅದ್ರಕ್ಕೆ ಕಲಿಸ್ಬಿಟ್ಟು ಹಾಕೋಣ, ಇಲ್ಲಾಂದರೆ ಗಂಟು ಬೀಳುತ್ತೆ. ನೋಡಿ, ಈ ಪುಡಿನೂ ಹಾಕ್ತಾಯಿದ್ದೀನಿ ನಾನು, ಬಾದಾಮಿ ಪೌಡ್ರು. ಎಲ್ಲ ಚೆನ್ನಾಗಿ ಕ್ಲೀನಾಗಿ ಅದನ್ನು ಗಂಟು ಹೋಗಂಗೆ ಕಲಿಸ್ಬಿಟ್ಟು ಅದನ್ನು ಬೇರೆ ಕಾಯಿಸ್ಬಿಟ್ಟು ನಾನು ಇದಕ್ಕೆ ಹಾಕ್ತೀನಿ. ಇದು ಹಾಲು ಚೆನ್ನಾಗಿ ಕಾಯ್ದ ಮೇಲೆ ಇದಕ್ಕೆ ಹಾಕೋಣ. ನೋಡಿ, ಇದು ಚೆನ್ನಾಗಿ ಹಾಲು ಫುಲ್ಲು 1/4 ಲೀಟ್ರು ಒಂದು ಸ್ವಲ್ಪ ಆಗೋಷ್ಟು ಕಾಯಬೇಕು, ಗಟ್ಟಿಗಾಗೋವರೆಗೂ. ಐಸ್ ಕ್ರೀಮು ಚೆನ್ನಾಗಿ ಬರುತ್ತೆ ಆವಾಗ. ನೋಡಿ, ಇದನ್ನು ಅದಕ್ಕೆ ಹಾಕ್ತೀನಿ ನಾನು. ಹಾಲು ಪೌಡ್ರು ಮತ್ತು ಬಾದಾಮಿ ಪೌಡ್ರು ಎರಡು ಮಿಕ್ಸ್ ಆಗುವಾಗ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ. ಇದು ತಣ್ಣಗಾದ್ಮೇಲೆ ಹಾಕಬೇಕು ನಾವು. ನೋಡಿ, ಇದು ನೀರಿಗೆ ಇಟ್ಟೋಣ ಇದನ್ನು, ಇಲ್ಲಾಂದರೆ ನೀವು ಫ್ರಿಜ್ಜಲ್ಲೂ ಇಟ್ಬೋದು. ಇದು ನಾನು ನೀರಿಗೆ ಐಸ್ ಹಾಕಿದ್ದೀನಿ. ನೋಡಿ, ಐಸ್ ಹಾಕಿಟ್ಟಿದ್ರೆ ಸ್ವಲ್ಪ ಅದು ತಣ್ಣಗಾದ್ಮೇಲೆ ಮತ್ತೆ ಇದನ್ನು ರುಬ್ಬಕ್ಕೆ ಹಾಕಬೇಕು. ನೋಡಿ, ಮತ್ತೆ ಐಸ್ ನಾನು ಇಡ್ತೀನಿ ಫ್ರಿಜ್ಜಲ್ಲಿ. ನೋಡಿ, ಅದನ್ನು ರುಬ್ಬಿ ಮತ್ತೆ ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ತೆಗಿಬೇಕು. ನೋಡಿ, ರುಬ್ಬಿದ್ದೀನಿ. ಇದು ದೋಸೆ ಹಿಟ್ಟಿನ ಥರ ಬರಬೇಕದು ರುಬ್ಬಿ. ನೋಡಿ, ಇದನ್ನು ಸ್ವಲ್ಪ ಹಾಕಿ ರುಬ್ಬೋಣ. ಅದಕ್ಕೆ ಫುಲ್ಲು ರುಬ್ಬಿದ ಮೇಲೆ ಇದನ್ನು ಎಲ್ಲ ಫುಲ್ ಹಾಕ್ತೀನಿ. ನೋಡಿ, ನಾನು ಅದಕ್ಕೆ ನೋಡಿ ಎಲ್ಲ ರುಬ್ಬಿ ಆಗಿದೆ. ಇದನ್ನು ನಾನು ಐಸಲ್ಲಿ ಇಟ್ಟು ತೆಗೆದಿದ್ದೀನಿ. ಮತ್ತು ಐಸಲ್ಲಿ ಇಟ್ಟು ಇನ್ನೊಂದು ಸಲ ಮತ್ತೆ ತೆಗೆದಾಗ ಮತ್ತೆ ರುಬ್ಬಬೇಕು ನೀವು. ಸಣ್ಣದಾಗುತ್ತೆ. ನಾನು ಐಸಲ್ಲಿ ಇಟ್ಟದ್ದು ತೋರಿಸ್ಲಿಲ್ಲ. ಅದರಲ್ಲಿಟ್ಟು ಮತ್ತೆ ಕೋಲ್ಡ್ ಆದಮೇಲೆ ಮತ್ತೆ ರುಬ್ಬಬೇಕು, ಐಸ್ ಕ್ರೀಮ್ ಚೆನ್ನಾಗಿ ಬರಬೇಕು ಅಂದರೆ. ನೋಡಿ, ಈ ಥರ ಬಾಕ್ಸ್ ಇದ್ದರೆ ಈ ಥರ ಉದ್ದ ಬಾಕ್ಸಿಗೆ ಹಾಕ್ತೀನಿ ನಾನು. ತುಂಬ ಗಟ್ಟಿಗಿರಬೇಕದು, ತೆಳು ಏನೂ ಇರಬಾರ್ದು. ಇದೆಲ್ಲ ಇದಕ್ಕೆ ಹಾಕೋಣ. ಮನೇಲೇ ಇರೋ ಫ್ರೂಟಲ್ಲಿ ಬಳಸ್ಕೊಂಡು ಈ ಥರ ಮಾಡ್ಬೋದು. ಬೇರೆ ಬೇರೆ ಹಣ್ಣಲ್ಲೂ ಮಾಡ್ತಾರೆ, ಇದರಲ್ಲಿ ಚೆನ್ನಾಗಿರುತ್ತೆ ಈ ಹಣ್ಣಲ್ಲಿ. ನೋಡಿ, ಫುಲ್ಲೆಲ್ಲ ಬೆಳೆದು ಅದಕ್ಕೆ ಹಾಕಿ ಈಗ ಫ್ರಿಜ್ಜಲ್ಲಿ ಇಟ್ಟೋಣ. ಆಮೇಲೆ ನಾವು ಇದು ಎತ್ಬಿಟ್ಟು ಫ್ರೂಟೆಲ್ಲ ಹಾಕಿ ತಿಂದರೆ ಆಯಿತು. ಮತ್ತು ಅದ್ರ ಮೇಲೆ ಒಣಗಿರೋದು ಫ್ರೂಟೆಲ್ಲ ಉದುರಿಸ್ಬಿಟ್ಟು. ನೋಡಿ, ಆಗಿದೆ ಇದು. ನಾನು ತೆಗಿತಾಯಿದ್ದೀನಿ. ನೋಡಿ, ಇದಕ್ಕೆ ನಾನು ಬಾದಾಮಿ, ಗೋಡಂಬಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ, ದ್ರಾಕ್ಷಿ ಎಲ್ಲ ಕಪ್ಪು ದ್ರಾಕ್ಷಿ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಇದನ್ನು ಕಟ್ ಮಾಡಿ ತಿಂದರೆ ಆಯಿತು. ಚೆನ್ನಾಗಿ ಅದು ಐಸ್ ಆಗಬೇಕು. ನೋಡಿ, ಆ ಥರ ಬರಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಮನೆಯಲ್ಲೇ ಬಳಸಿ ಮನೇಲಿರೋ ಐಟಮೇ ಹಾಕಿ ಮಾಡಿರೋದ್ರಿಂದ ಹಣ್ಣಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೇಗಿತ್ತು ಅಂತ ಹೇಳ್ರಿ. ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಬಾಯ್.